ನಮಸ್ಕಾರ ಕರ್ನಾಟಕ. ಇವತ್ತು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯದ ಬಗ್ಗೆ ತಮ್ಮೆದುರಿಗೆ ಬರ್ತಾ ಇದೆ. ಏನು ಗಂಭೀರವಾಗಿರ್ತಕ್ಕಂಥ ವಿಷಯ? ಈಗ ಯಾವುದೇ ಕಾಮಗಾರಿ ನಡೆಯಲಿ, ನ್ಯಾಷನಲ್ ಹೈವೇ ಆಗಲಿ, ಸ್ಟೇಟ್ ಹೈವೇ ಆಗಲಿ, MDR ಆಗಲಿ, ಆ ಎಲ್ಲ ರಸ್ತೆಗಳಿಗೆ ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಿದ್ರೂ ಕೂಡ ಕರ್ನಾಟಕ ಸರ್ಕಾರಕ್ಕೆ ಏನು ರಾಯಲಿಟಿ ರಾಜಧನ ಇದೆ ಅದನ್ನು ಸಂದಾಯ ಮಾಡಿನೇ ಈ ಮರಳಾಗಲಿ, ಮುರುಮಾಗಲಿ, ಕಡಿ ಆಗಲಿ ಯಾವುದೇ ವಸ್ತುವನ್ನು ಪಡೆದುಕೊಳ್ಳಬೇಕಾದ ಸರ್ಕಾರನೇ ಪಡೆದುಕೊಳ್ಳಿ ಅಥವಾ ಖಾಸಗಿಯವರು ಪಡೆದುಕೊಳ್ಳಿ, ಅದಕ್ಕೆ ರಾಜಧನ ಕಟ್ಟಲೇಬೇಕು. ಅದು ಕಡ್ಡಾಯವಾಗಿದೆ. ಇವತ್ತು ಏನಪ್ಪ ರಾಜಧಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ತಮ್ಮಲ್ಲಿ ತಲೆಯಲ್ಲಿ ಬರಬಹುದು. ಏನಂದರೆ, ಕರ್ನಾಟಕ ರಾಜ್ಯದ ಮತ್ತು ಮಹಾರಾಷ್ಟ್ರ ರಾಜ್ಯದ ಗಡಿಯಲ್ಲಿರ್ತಕ್ಕಂಥ ಅಫ್ಜಲ್ಪುರ್ ತಾಲೂಕಿನ ಬೋರಟಿ ಬಾರ್ಡ್ರಿಂದ ಮಣ್ಣೂರದವರೆಗೆ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ 548/B ಕಾಮಗಾರಿ ನಡೆದು 1 ವರ್ಷ ಗತಿಸಿ ಹೋಗಿದೆ. ಆದರೆ ಈ ಕಾಮಗಾರಿ ನಡೆಸ್ತಕ್ಕಂಥ ಒಂದು ಕಂಪನಿ ಏನಿದೆ, ರವಿ ಇನ್ಸ್ಟಾ ಬಿಲ್ಡ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಏನಿದೆ, ಯಾವ್ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತಾ ಇದೆ ಅಂತಕ್ಕಂಥವರು, ಅದನ್ನು ನೋಡ್ತಕ್ಕಂಥವರು, ಪರಿಶೀಲನೆ ಮಾಡ್ತಕ್ಕಂಥ ಅಧಿಕಾರಿಗಳು ಯಾರೂ ಮಾಡಿಲ್ಲ ಅನಿಸ್ತದೆ. ಯಾಕಂತ ಕೇಳಿದರೆ, ಈ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಇದೆ. ಈ ಮರಳಿಗಾಗಲಿ, ಈ ಮುರುಮಿಗಾಗಲಿ, ಕಂಕರಿಗಾಗಲಿ, ಪ್ರತಿಯೊಂದಕ್ಕೂ ನಮ್ಮ ಘನ ಸರ್ಕಾರ ಸಂವಿಧಾನದ ಅಡಿಯಲ್ಲಿ ಒಂದೊಂದು ಕಮಿಟಿಗಳನ್ನು ಮಾಡಿದ್ದಾರೆ. ಆ ಕಮಿಟಿಯಲ್ಲಿ ಮುಖ್ಯವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ. ಜಿಲ್ಲಾ ಕಮಿಟಿ ಆದರೆ ಜಿಲ್ಲಾಧಿಕಾರಿಗಳು, ತಾಲೂಕು ಕಮಿಟಿ ಆದರೆ ಸಹಾಯಕ ಆಯುಕ್ತರು ಅಧ್ಯಕ್ಷರಾಗಿರ್ತಾರೆ. ಮುಂದೆ ಲೈನ್ ಆಗಿ ನೋಡಿ, ಇದಕ್ಕೆ ಭೂ ಮತ್ತು ಗಣಿ ವಿಜ್ಞಾನ ಅಧಿಕಾರಿಗಳು ಕಾರ್ಯದರ್ಶಿಗಳಾಗಿರ್ತಾರೆ. ಪೊಲೀಸ್ ಇಲಾಖೆ SP ಅವರು ಹಿಡ್ಕೊಂಡು ಕಮಿಷನರ್ ಹಿಡ್ಕೊಂಡು ಇವರೆಲ್ಲ ಸದಸ್ಯರಾಗಿರ್ತಾರೆ. ಫಾರೆಸ್ಟ್ ಅಧಿಕಾರಿಗಳಿರ್ತಾರೆ. ಈ ಎಲ್ಲ ಅಧಿಕಾರಿಗಳು ಇದ್ದರೂ ಕೂಡ ಕರ್ನಾಟಕದ ಬೊಕ್ಕಸಕ್ಕೆ ತುಂಬ ಲಾಸ್ ಆಗ್ತಾ ಇದೆ ಎಂದರೆ ಯಾರು ಇದನ್ನು ನೋಡಬೇಕು? ಏನಾಗಿದೆ ಅಂದರೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಕುರ್ಚಿಗಾಗಿ, ಮಂತ್ರಿಗಾಗಿ, ಖಾತೆಕ್ಕಾಗಿ ಖ್ಯಾತೆ ತೆಗೆದುಕೊಂಡು ಅವರು ಬೆಂಗಳೂರು ದಿಲ್ಲಿ ಇಲ್ಲಿ ಕರ್ನಾಟಕ ರಾಜ್ಯದ ಬೊಕ್ಕಸಿಗೆ ಬರಬೇಕಾದಂಥ ಕೋಟಿ ಕೋಟಿ ಹಣ ಹಾನಿ ಉಂಟು ಮಾಡಿದೆ. ಯಾಕೆಂದರೆ ಅಧಿಕಾರಿಗಳ ನಿರ್ಲಕ್ಷ್ಯ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯ. ಯಾಕಂತ ಕೇಳಿದ್ರೆ, ಇದು ಬಹುಶಃ ಹೊರ ರಾಜ್ಯದ ಒಂದು ಕಂಪನಿ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದೆ. RTO ಡಿಪಾರ್ಟ್ಮೆಂಟು ಬರುತ್ತೆ ಇದರಲ್ಲಿ. ಅಲ್ಲಿ ಮುರಮ್ಮನ್ನು ತಂದು ಹಾಕ್ತಕ್ಕಂಥ ಒಂದು ಟಿಪ್ಪರನ್ನು ನೋಡಿ ನಾವು ಗಾಬರಿ ಆದೆವು. ಯಾಕೆಂದರೆ 8 ದಿಕ್ಕುಗಳಲ್ಲಿ ತಿರುಗಿ ನೋಡಿದರೂ ಕೂಡ ಅದಕ್ಕೆ ನಂಬರ್ ಪ್ಲೇಟೇ ಇಲ್ಲ. ಓವರ್ಲೋಡ್ ಮುರುಮಿದೆ. ಇರಲಿ, ಒಂದಿಷ್ಟು 4 ಟನ್ ಹೆಚ್ಚಿಗೆ ತರಲಿ ಅಂದರೂ ಕೂಡ ಅದರಲ್ಲಿ ಕರ್ನಾಟಕ ಸರ್ಕಾರದ ರಾಯಲಿಟಿ ಇಲ್ಲ. ಕೇಳೋರು ಯಾರು? ಓವರ್ಲೋಡ್ ಅಂದರೆ ಉಳಿದ ಇಲಾಖೆಗಳು ಏನು ಹೇಳ್ತಾರೆ ಗೊತ್ತಾ? ಅದು RTO ಗೊತ್ತು. ಕ್ರೈಮ್ ಅಂದರೆ ಏನಾದರೂ ಆಕ್ಸಿಡೆಂಟ್ ಆದರೆ ಪೊಲೀಸರಿಗೆ ಗೊತ್ತು. ರಾಯಲಿಟಿ ಅಂದರೆ ಅದು ಮೈನ್ಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತು. ಹಾಗಾದರೆ ಈ ಕಮಿಟಿ ಇರೋದಾತಕ್ಕೆ? ಇವತ್ತು ನಿಮಗೆ ದೃಶ್ಯಾವಳಿಗಳಲ್ಲಿ ನಾನು ಆ ಒಂದು ಟಿಪ್ಪರನ್ನು ತೋರಿಸ್ತೀನಿ. ಅದನ್ನು ನೋಡಿ ಯಾರಿಗೆ ಉಗಿಬೇಕಾಗಿದೆ ಅವರಿಗೆ ಉಗಿದು ಬಿಡಿ. ಈ ಹಿಂದೆ ಒಮ್ಮೆ RTO ಕಲಬುರಗಿ ಸಾಹೇಬ್ರಿಗೆ ಒಬ್ಬರು ಫೋನ್ ಮಾಡಿ ಹೇಳಿದ್ರಂತೆ. ಹೇಳಿದಾಗ ಅವರು RTO ಇನ್ಸ್ಪೆಕ್ಟರನ್ನ ಕಳಿಸಿದ್ರಂತೆ. ಅಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರು. ನಾಚಿಕೆಗೇಡು ಸಂಗತಿ ಇದು. ಯಾಕಂತ ಕೇಳಿದ್ರೆ, ಮಾಷಾಳದಲ್ಲಿ ಅವ್ರದ್ದು ಕ್ಯಾಂಪ್ ಇದೆ, 100 ಟಿಪ್ಪರ್ಗಳಿವೆ, ಎಂತೆಂಥ ದೊಡ್ಡ ದೊಡ್ಡ ಮಷಿನ್ಗಳಿವೆ. ಅವೆಲ್ಲ ಎಲ್ಲಿಂದ ಬಂದು ಈಗ ಸರ್ಕಾರಕ್ಕೆ, ಅವರು ಕರ್ನಾಟಕ ಸರ್ಕಾರಕ್ಕೆ ಏನಾದರೂ ಕಟ್ಟಬೇಕಾದ ಟ್ಯಾಕ್ಸ್ ಕಟ್ಟಿದ್ದಾರೆ ಅಥವಾ ಆಲ್ ಇಂಡಿಯಾ ಪರ್ಮಿಟ್ ಇದನ್ನು ಪರಿಶೀಲಿಸೋರು ಯಾರು? ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು. ಯಾಕೆ ಇವರು ಹೀಗೆ ಮಾಡ್ತಾರೆ? ಒಬ್ಬ ಬಡವ ಒಂದು ಟಿಪ್ಪರ್ ಮುರುಮನ್ನು ತೆಗೆದುಕೊಂಡು
ಹೋಗುತ್ತಿದ್ದರೆ ಸಾವಿರಾರು ಹಣ ದಂಡ ಹಾಕ್ತಕ್ಕಂಥ ಅಧಿಕಾರಿಗಳು ಹೊರ ರಾಜ್ಯದ ಈ ಕಂಪನಿಗೆ ಯಾಕೆ ಹೆದರುತ್ತಾರೆ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಇದನ್ನು ಪರಿಶೀಲಿಸಬೇಕು. ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮಾನ್ಯರು ಇದರ ಬಗ್ಗೆ ಗಮನ ಹರಿಸಬೇಕು. ಸರ್ಕಾರದ ಬೊಕ್ಕಸಕ್ಕೆ ಆಗ್ತಕ್ಕಂಥ ಹಾನಿಯನ್ನು ತಡೆಯಬೇಕು. ಇದರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ಮಾತು ಕೂಡ ಹೇಳ್ತಾ, ಲೈನ್ ಡಿಪಾರ್ಟ್ಮೆಂಟ್ಗಳೇನಿವೆ, ಪೊಲೀಸ್ ಆಗಲಿ, RTO ಆಗಲಿ, ಮತ್ತು ಫಾರೆಸ್ಟ್ ಇಲಾಖೆಯವರು ನೋಡಬಾರ್ದು ಅಂತಿದ್ದೇನಾ? ಅಲ್ಲೇ ಕೆಲಸ ಮಾಡ್ತಾರೆ ರೋಡ್ ಸೈಡಿಗೆ, ಇದನ್ನು ನೋಡೋದಿಲ್ಲ. ಆದ್ದರಿಂದ ಎಚ್ಚೆತ್ತುಕೊಂಡು ಈ ಒಂದು ಏನು ಡಿಪಾರ್ಟ್ಮೆಂಟ್ಗಳಿವೆ ಸೂಕ್ತ ಕ್ರಮ ತೆಗೆದುಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ನಡಿಬೇಕು, ಕಾನೂನು ಬದ್ಧರಾಗಿ ಅವರ ಕಾರ್ಯವನ್ನು ಮಾಡಬೇಕು ಅಂತ ಒಂದು ಕೆಲಸವನ್ನು ಇಲ್ಲಿನ ಅಧಿಕಾರಿಗಳು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದೇನು ರಾಯಲಿಟಿ ಏನು ಗೋಲ್ಮಾಲ್ ಇದೆ ಅದು ಪಾರ್ಟ್ 2ರಲ್ಲಿ, ಇದು ಪಾರ್ಟ್ 1 ಆಯಿತು. ಪಾರ್ಟ್ 2ರಲ್ಲಿ ಯಾವ್ಯಾವ ರೀತಿ ಆ ಕಂಕರ್ ಮಷಿನ್ದವರಿಗೆ, ಆ ಏನು ರೋಡ್ ಮಾಡ್ತಕ್ಕಂಥ ಕಾಂಟ್ರಾಕ್ಟರ್ಗೆ ಹೇಗೆ ಮಾಡಿದರೆ ರಾಯಲಿಟಿ ತಪ್ಪಿಸಬಹುದು ಅಂತಕ್ಕಂಥ ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಎಳೆಯಾಗಿ ಬಿಚ್ಚಿಡುತ್ತೇವೆ. ಇದರೊಂದಿಗೆ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.